ಹಾಯ್ ಎವ್ರಿವನ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ಲರೂ? ನಾನು ಇವತ್ತು ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಜೊತೆಗೆ ಮಟನ್ ಕೈಮಾ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಏನು ಸ್ಪೆಷಲು ಮನೆಯಲ್ಲಿ ನಾವೆಲ್ಲ ಮಾಡ್ತಿರ್ತೀವಲ್ಲ ಅಂದ್ಕೊಂಡ್ರೆ, ನನಗೆ ಒಬ್ರು ಕೇಳಿದ್ರು, ಮಟನ್ ಉಂಡೆ ಕಟ್ಟಬೇಕಾದ್ರೆ, ಕೈಮಾ ಉಂಡೆ ಕಟ್ಟಬೇಕಾದ್ರೆ ಉಂಡೆ ಒಡೆದು ಹೋಗುತ್ತೆ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಹಾಗೆ ಮಟನ್ ಕೈಮಾನ ತಿಂತಾ ಇದ್ದೀವಿ ಅಂತ ಅನ್ಸೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತೆಲ್ಲ ಹೇಳಿದರು. ಹಾಗಾಗಿ ಅಂಥವರಿಗೋಸ್ಕರ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ವೇಟ್ ಮಾಡ್ತೀನಿ, ಹೀಗೆ ಮಾಡೋಂತ ನೋಡ ಬನ್ನಿ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಪ್ಯಾನ್ಗೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದಾದ ನಂತರ ಒಂದು 2 ರಿಂದ 3 ಈರುಳ್ಳಿನ ತೆಳುವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಜಾಸ್ತಿನ ಹಾಕ್ಕೊಳಕ್ಕೆ ಹೋಗಬಾರ್ದು, ಒಂದು 2 ರಿಂದ 3 ಹಾಕ್ಕೊಂಡ್ರೆ ಸಾಕು. ನಾನು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಒಂದು 3 ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡ್ಬೋದು ನೀವು ಇಲ್ಲಿ ಕಲರ್ ಚೇಂಜ್ ಆಗಿದೆ ಈಗ. ಇವಾಗ ಇದಾದ ನಂತರ ಒಂದು 3 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನಷ್ಟು ಧನಿಯಾ ಕಾಳು, 1 ಸ್ಪೂನಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಅಂದರೆ ಹಸಿದೇನಿರುತ್ತೆ ಅದೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ಅದಾದ ನಂತರ ಒಂದು 4 ಹಸಿಮೆಣಸನ್ನ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಹಸಿಮೆಣಸು ನಿಮಗಿಲ್ಲಿ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಖಾರದ ಪುಡಿ ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ ಅದಾದ ನಂತರ ಒಂದು 4 ಲವಂಗ, ಒಂದು 2 ಪೀಸಷ್ಟು ಚಕ್ಕೆ, ಅದಾದ ನಂತರ ಒಂದೇ ಏಲಕ್ಕಿ ತೊಗೊಂಡಿದ್ದೀನಿ. ಏಲಕ್ಕಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು, ಸ್ಮೆಲ್ ಬೇರೆ ಥರ ಬಂದ್ಬಿಡುತ್ತೆ, ಏಲಕ್ಕಿ ಸ್ಮೆಲ್ಲೇ ಆಗುತ್ತೆ. ಹಾಗೆ ಅದಾದ ನಂತರ ಒಂದು 4-5 ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಗಸಗಸೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇದಕ್ಕೆ ನಾನಿಲ್ಲಿ 1 ಬಟ್ಲಷ್ಟು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿರೋದು. ಇದನ್ನು ಹಾಕ್ಕೊಂಡು ಹಸಿ ಕೊಬ್ಬರಿ ಏನಿರುತ್ತೆ ಅದೆಲ್ಲ ಸ್ಮೆಲ್ ಬರಬೇಕು, ಗಮ್ ಅಂತ ಕೊಬ್ಬರಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ಇವಾಗ ತಣ್ಣಗಾಗಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಅದಾದ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಪುಟಾಣಿ, ಹಾಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಉಪ್ಪು. ಇದನ್ನಿಷ್ಟು ನಾವಿಲ್ಲಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ. ಇದನ್ನಿಷ್ಟು ಹಾಕ್ಕೊಂಡು ರುಬ್ಕೊಂಡು ಇಟ್ಕೋಬೇಕು. ನಾನಿಲ್ಲಿ ಯಾವುದೇ ರೀತಿ ಟೊಮೆಟೊ ಯೂಸ್ ಮಾಡ್ತಿಲ್ಲ. ಇವಾಗ ನೋಡ್ಬೋದು, ಇವಾಗ ರುಬ್ಕೊಂಡಾಗಿದೆ. ಅದನ್ನು ನಾನು ಒಂದು ಪಾತ್ರೆಗೆ ತೆಗೆದಿಟ್ಕೋತೀನಿ. ಹಾಗೆ ಒಂದು 4 ಸ್ಪೂನಷ್ಟು ನಾನು ಮಸಾಲೆನ ಇದರೊಳಗೆ ಬಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಲ್ಲೇ. ಇದಕ್ಕೆ ನಾನಿಲ್ಲಿ ಅದೇ ಜಾರ್ಗೆ ಒಂದು 2 ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಅದಾದ ನಂತರ ಮತ್ತೆ ನಾನಿಲ್ಲಿ ಇದಕ್ಕೆ ಪುಟಾಣಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಇದನ್ನು ಕೈಮಾಗೋಸ್ಕರ ರುಬ್ಕೋತಿರೋದು. ಅದಕ್ಕೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಇಲ್ಲಿ ಖಾರದ ಪುಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು 3 ರಿಂದ 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್. ಹಾಗೆ ಅದಾದ ನಂತರ ನಾನಿಲ್ಲಿ ಒಂದು ಎಗ್ಗನ್ನ ತೊಗೊಂಡಿದ್ದೀನಿ. ಎಗ್ ವೈಟ್ ಮಾತ್ರ ತೊಗೊಂಡಿದ್ದೀನಿ ನಾನಿಲ್ಲಿ, ಎಲ್ಲೋ ಹಾಕ್ಕೊಂಡಿಲ್ಲ. ಎಲ್ಲೋ ಹಾಕ್ಕೊಳಕ್ಕೆ ಹೋಗಬಾರ್ದು, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಂಡು ಇಟ್ಕೋಬೇಕು. ನೀರು ಹಾಕ್ಕೊಳ್ಳೋದೇ ರುಬ್ಕೋಬೇಕು, ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಅದಾದ ನಂತರ ನಾನಿಲ್ಲಿ ಅರ್ಧ kg ಮಟನ್ ಕೈಮಾನ ತೊಗೊಂಡಿದ್ದೀನಿ. ನಾನಿಲ್ಲಿ ಇದಕ್ಕೆ 2 ಭಾಗ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು, ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಒಂದೇ ಜಾರಲ್ಲಿ ಒಂದೇ ಸಾರಿ ರುಬ್ಕೋತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಮಟನ್ನ ನಾವಿಲ್ಲಿ ಸ್ಮೂತಾಗಿ ಪೇಸ್ಟ್ ಮಾಡ್ತಾ ಇಲ್ಲ, ನೋಡ್ಬೋದು, ಸ್ವಲ್ಪ ತರಿಯಾಗಿ ಇರಬೇಕು. ಭಾಳ ಅಂದರೆ ಒಂದು 4 ಸಾರಿ ಮಾತ್ರ ರುಬ್ಕೋಬೇಕಾಗತ್ತೆ ಅಷ್ಟೇ. ಇದನ್ನು ಇವಾಗ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಪೂರ್ತಿ ಪೇಸ್ಟ್ ನಾನಿಲ್ಲಿ ಮಾಡಿಲ್ಲ, ತರಿಯಾಗಿ ಹಾಗೆ ಮಟನ್ ಇದೆ. ಒಂದು ಸ್ವಲ್ಪ ಕೂಡ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕು, ಒಂದು ಸ್ವಲ್ಪ ಗ್ರೈಂಡ್ ಆದರೆ ಸಾಕು. ಇವಾಗ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಇಷ್ಟು ತೆಗೆದಿಟ್ಕೋತೀನಿ. ಮಟನ್ ಕೈಮಾ ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಮಟನ್ನ ಪೇಸ್ಟ್ ಥರ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಮತ್ತೆ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಳ್ಬೋದು, ಇಲ್ಲದೇ ಇದ್ದರೆ ಇಲ್ಲ. ಮತ್ತು ಉಪ್ಪು ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ನೋಡ್ಬೋದು. ಹಾಗೆ ಮೊದಲೇ ನಾನು ಹೇಳಿದಾಗೆ ತರಿಯಾಗಿ ಇಟ್ಕೊಳ್ಳಿ. ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಕೈಮಾ ಥರ ಅನ್ಸೋದೇ ಇಲ್ಲ ಅದು. ಇವಾಗ ನಾನಿಲ್ಲಿ ಈ ಥರ ಉಂಡೆ ಕಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೀವಿಲ್ಲಿ ಉಂಡೆನ ಕಟ್ಕೋಬೋದು. ನಾನಿಲ್ಲಿ ಅರ್ಧ kg ಮಟನ್ನ ತೊಗೊಂಡಿದ್ದೀನಿ. ಅರ್ಧ kg ಮಟನ್ಗೆ ನೀವು ಆರಾಮಾಗಿ ಒಂದು 30 ರಿಂದ 35 ಉಂಡೆಗಳನ್ನ ಕಟ್ಕೋಬೋದು. ಇವಾಗ ಇದೇ ಥರ ನಾನಿಲ್ಲಿ ಇಷ್ಟು ಉಂಡೆಗಳನ್ನ ಕಟ್ಕೊಂಡು ಇಟ್ಕೋತೀನಿ. ಇದು ಈಸಿಯಾಗಿ ಆಗುತ್ತೆ, ಬೇಗ ಬೇಗ ಕೂಡ ಆಗಿಬಿಡುತ್ತೆ. ನೋಡ್ಬೋದು ನೀವಿಲ್ಲಿ ನಾನೀಗ ಇಷ್ಟು ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವಿಲ್ಲಿ ಈಗ ಒಗ್ಗರಣೆ ಕೊಡೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆನ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವಿಲ್ಲಿ ಹಾಕ್ಕೊಳ್ಬೋದು. ಆ ಪಾತ್ರೆಗೆ ನಾನಿಲ್ಲಿ ಎಣ್ಣೆ ಬಿಸಿ ಆದ ನಂತರ ನಾನು ಇಷ್ಟು ಕೈಮಾ ಉಂಡೆಗಳನ್ನ ಹಾಕ್ಕೊಳ್ತೀನಿ. ಮಟನ್ ಅಂದ ತಕ್ಷಣ ಜಾಸ್ತಿ ಎಣ್ಣೆ ಇರಬೇಕು ಅಂತ ಏನಿಲ್ಲ, ನಾರ್ಮಲ್ ಆಗಿ ಕಡಿಮೆ ಎಣ್ಣೆನಲ್ಲೂ ಮಾಡ್ಕೋಬಹುದು. ಇದಕ್ಕಿಂತ ಕಡಿಮೆ ಎಣ್ಣೆ ಹಾಕ್ಕೊಂಡ್ರೆ ನಡೆಯುತ್ತೆ. ಆದರೆ ನಾವಿಲ್ಲಿ ಕೈಮಾ ಉಂಡೆ ಮಾಡೋದ್ರಿಂದ ಪಾತ್ರೆ ಏನಾಗುತ್ತೆ, ಪಾತ್ರೆಗೆ ಹಿಡ್ಕೊಂಡು ಬಿಡುತ್ತೆ ಉಂಡೆ.
ನೋಡ್ಬೋದು ನೀವು ಇಲ್ಲಿ ಸ್ಪೂನ್ ಹಾಕಿ ಕೈ ಆಡ್ಸೋಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಸಡನ್ನಾಗಿ ಈ ಥರ ಸ್ವಲ್ಪ ಪಾತ್ರೆಯಿಂದ ನಾವು ಅಲ್ಲಾಡಿಸ್ತಾ ಹೋಗಬೇಕು. ಅದಾದ ನಂತರ ಕೆಳಗಡೆ ಸ್ವಲ್ಪ ಬೆಂದಿರುತ್ತೆ. ಹಾಗೆ ಒಂದು ಸ್ಪೂನ್ ತೊಗೊಂಡು ನಾನಿಲ್ಲಿ ಇದನ್ನು ಕೈಮಾ ಉಂಡೆಗಳೇನಿರುತ್ತೆ ಅದನ್ನಿಷ್ಟು ಹೊಳಿಸ್ಕೊತೀನಿ. ಇವಾಗ ಕಲರ್ ಕೂಡ ಎಲ್ಲ ಚೇಂಜ್ ಆಗಿದೆ, ನೋಡ್ಬೋದು ನೀವು. ಇದೇ ಥರ ಮಾಡಬೇಕು. ಜಾಸ್ತಿ ದೊಡ್ಡ ಸ್ಪೂನ್ ಹಾಕಿದ್ರೆ ಏನಾಗುತ್ತೆ, ಮೇಲ್ಗಡೆ ಬೆಂದಿರೋದಿಲ್ಲ, ಹಸಿ ಇರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಡ್ತೀನಿ. ನಿಮಗೆ ಬೇಕನ್ಸಿದ್ರೆ ಹಾಕ್ಕೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಅದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ನೀವು ಇಲ್ಲಿ. ಇವಾಗ ಆಲ್ಮೋಸ್ಟ್ ಕೆಳಗಡೆ ಹಾಗೆ ಮೇಲ್ಗಡೆ ಸ್ವಲ್ಪ ಬೆಂದಿರುತ್ತೆ. ಇವಾಗ ಸ್ಪೂನ್ ತೊಗೊಂಡು ಜಾಸ್ತಿ ಏನು ಇದು ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಸಾಫ್ಟಾಗಿ ಅಲ್ಲಾಡಿಸ್ತಾ ಹೋದರೆ ನಡೆಯುತ್ತೆ. ಸ್ವಲ್ಪ ಮಟನ್ ಉಂಡೆಗಳು ಈ ಥರ ಬಿಡಬೇಕು, ಅಂದರೆ ಮಸಾಲೆನೆಲ್ಲ ಚೆನ್ನಾಗಿ ಹಿರ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಯಾವುದೇ ರೀತಿ ಒಂದೇ ಒಂದು ಉಂಡೆ ಕೂಡ ಒಡೆದಿಲ್ಲ. ಇದು ನಾನು ತೋರಿಸೋ ಎಲ್ಲ ರೀತಿ, ಅಂದರೆ ಪುಟಾಣಿ ಆಗಿರ್ಬೋದು ಅಥವಾ ಎಗ್ ಆಗಿರ್ಬೋದು, ಅದನ್ನೆಲ್ಲ ಹಾಕ್ಕೊಂಡು ಮಾಡಿಕೊಂಡ್ರೆ ಮಟನ್ ಕೈಮಾ ಒಡೆಯೋದಿಲ್ಲ, ಉಂಡೆ ಒಡೆಯೋದಿಲ್ಲ. ನೀವೀಗ ನೋಡಿದ್ರೆ ಗೊತ್ತಾಗುತ್ತೆ, ಉಂಡೆಗಳೆಲ್ಲ ಬಾಯ್ಲ್ ಆಗಿತ್ತು, ಅಂದರೆ ಮಟನ್ ಎಲ್ಲ ಚೆನ್ನಾಗಿ ಕುಕ್ ಆಗಿತ್ತು. ಅದಾದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿರುತ್ತೆ ಅದನ್ನು ಹಾಕ್ಕೊಂಡು, ಹಾಗೆ ಮಿಕ್ಸಿ ಜಾರ್ನ ವಾಶ್ ಮಾಡಿ ಇಟ್ಕೊಂಡಿರೋ ನೀರೇನಿರುತ್ತೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪುಟಾಣಿ ಏನಿರುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಮಟನ್ ಕೈಮಾ ಉಂಡೆ ಒಡೆಯೋದಿಲ್ಲ ಅಂತ ಸಿಕ್ಕಾಪಟ್ಟೆ ಹಾಕ್ಕೊಳಕ್ಕೆ ಹೋಗಬೇಡಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅವಾಗ ನಾನು ತೋರಿಸೋ ಅಳತೆಲೇ ಒಂದು ಸ್ವಲ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನಿಲ್ಲಿ ನೀರು ಹಾಕ್ಕೊಳ್ತೀನಿ. ನಾನಿಲ್ಲಿ ಮಾಡ್ತಿರೋದು ಕೈಮಾ ಉಂಡೆ ಸಾರಾಗಿರೋದ್ರಿಂದ, ಸಾಂಬಾರಾಗಿರೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಹಾಗಾಗಿ ಜಾಸ್ತಿ ತಿಳುವಾಗಿ ಏನಿರಬಾರ್ದು, ಒಂದು ಮೀಡಿಯಮ್ ಇರಲಿ. ನೋಡ್ಬೋದು ನೀವು ಇಲ್ಲಿ ಈ ಥರ ಇದ್ದರೆ ನಡೆಯುತ್ತೆ. ಜಾಸ್ತಿ ಗಟ್ಟಿ ಆದರೆ ನಿಮ್ಗೆ ಬೇಕಂದ್ರೆ ಮಾಡ್ಕೋಬೋದು. ನಾನು ಸಾಂಬಾರು ಮಾಡ್ತಿರೋದ್ರಿಂದ ಜಾಸ್ತಿ ಗಟ್ಟಿ ಮಾಡ್ಕೊಂಡಿಲ್ಲ ಅಷ್ಟೇ. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವಿಲ್ಲಿ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡೋಣ. ನೋಡ್ಬೋದು ನೀವು ಇಲ್ಲಿಗ ಮಟನ್ ಕೈಮಾ ಉಂಡೆ ಸಾಂಬಾರು ಏನಾಗಿದೆ ರೆಡಿಯಾಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಇದನ್ನು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಒಂದೇ ಒಂದು ಉಂಡೆ ಕೂಡ ಒಡೆದೋಗಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು. ಹಾಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಮರಿದೇನೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಇದೇ ಥರ ಒಳ್ಳೆ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಸ್ಟೇ ಹೆಲ್ದಿ, ಸ್ಟೇ ಹ್ಯಾಪಿ. ಸಾಯಿರಾಮ್.